And I'm very sure that God is going to speak to you today. ಮತ್ತು ನಾನು ಬಹಳ ಖಚಿತದಿಂದ ಹೇಳುತ್ತೇನೆ, ಈ ದಿನ ದೇವರಾತ ನಿಮ್ಮೊಟ್ಟಿಗೆ ಮಾತನಾಡುವವನಾಗಿದ್ದಾನೆ. Last 2-3 days I've been praying what to share. 2-3 ದಿನಗಳಿಂದ ನಾನು ಏನು ಹಂಚಬೇಕೆಂಬುದಕ್ಕಾಗಿ ಅದಕ್ಕಾಗಿ ನಾನು ಪ್ರಾರ್ಥಿಸ್ತಾ ಇದ್ದೆ. That's what I'm going to tell you. ಅದೇ ವಿಷಯವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸುತ್ತೇನೆ. The major issue the church and the believers and the unbelievers alike will handle now is, ಮತ್ತು ಈಗ ನೋಡುವಾಗ ಅವಿಶ್ವಾಸಿಗಳು ವಿಶ್ವಾಸಿಗಳ ಮಧ್ಯದಲ್ಲಿ ಇರುವ ಒಂದು ಸಂಗತಿಗಳನ್ನು ನೋಡಿಕೊಳ್ಳುತ್ತೇವೆ. challenge your faith. ಅದು ನಿಮ್ಮ ನಂಬಿಕೆಗೆ ಅದು ಸವಾಲಿಡುತ್ತದೆ. If you're not grounded, ಮತ್ತು ಅದನ್ನು ನೀವು ತಿಳಿದುಕೊಂಡಿಲ್ಲ if you're not alert, ನೀವು ಎಚ್ಚರವಾಗಿಲ್ಲದಿದ್ದರೆ, if you're not careful, ನೀವು ಅದರ ಬಗ್ಗೆ ಎಚ್ಚರವಾಗಿಲ್ಲದಿದ್ದರೆ, you will see that you will make your life difficult. ಮತ್ತು ನೀವು ನಿಮ್ಮ ಜೀವಿತವನ್ನು ಕಷ್ಟಕರವಾಗಿ ಮಾಡಿಕೊಳ್ಳುತ್ತೀರಾ. So today we are going to talk about a subject called how to overcome disappointments and discouragement. ಮತ್ತು ಈ ದಿನ ಯಾವ ರೀತಿಯಾಗಿ ನಿರಾಶೆ ಮತ್ತು ನಿರುತ್ಸಾಹದ ಬಗ್ಗೆ ಯಾವ ರೀತಿಯಾಗಿ ಜಯ ಸಾಧಿಸಬಹುದು ಎಂಬುದಾಗಿ ವಿಷಯವನ್ನು ನೋಡಿಕೊಳ್ಳಲಿಕ್ಕಿದ್ದೇವೆ. We have been coached at every level. ಮತ್ತು ಎಲ್ಲ ಸಂಗತಿಗಳಲ್ಲಿ ನಾವು ತರಬೇತಿ ಹೊಂದಿದ್ದೇವೆ to succeed. ಮತ್ತು ಯಶಸ್ವಿ ಹೊಂದುವುದಕ್ಕಾಗಿ. And we expect a movie like ending. ಮತ್ತು ನಮ್ಮ ಒಂದು ಜೀವಿತ ಚಲನಚಿತ್ರದ ಹಾಗೆ ಅದು ಮುಕ್ತಾಯವಾಗಬೇಕೆಂಬುದನ್ನು ನಾವು ಬಯಸುತ್ತೇವೆ. They lived happily ever after. ಮತ್ತು ಯಾವಾಗಲೂ ಅವರು ಸಂತೋಷವಾಗಿ ಅವರು ಜೀವಿಸುವಂತದ್ದಾಗಿದೆ. Naturally speaking, ಮತ್ತು ಸ್ವಾಭಾವಿಕವಾಗಿ ನಾವು ಮಾತನಾಡುವಾಗ we live in a very high pressured world. ಮತ್ತು ನಾವು ಬಹಳ ಉನ್ನತವಾದ ಮಟ್ಟದ ಒಂದು ಜೀವಿತದಲ್ಲಿ ಜೀವಿಸ್ತಾ ಇದ್ದೇವೆ. living in is like this. ಮತ್ತು ಈ ರೀತಿಯಾದ ಜೀವಿತದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. There's an air of uncertainty. ಮತ್ತು ಬಹಳಷ್ಟು ವಿಷಯಗಳಲ್ಲಿ ಒಂದು ಸಂಗತಿಗಳನ್ನು ನೋಡಿಕೊಳ್ಳುವಾಗ there is no job security. ಮತ್ತು ಅಲ್ಲಿ ಯಾವ ಕೆಲಸದ ಒಂದು ಭದ್ರತೆ ಇಲ್ಲ. There is total financial instability. ಮತ್ತು ಸಂಪೂರ್ಣವಾಗಿ ಹಣಕಾಸಿನ ಒಂದು ಕೊರತೆಗಳಿವೆ. And if you're employed, ಮತ್ತು ನೀವು ಒಂದು ಕೆಲಸಗಾರರಾಗಿ you are either on a half salary or no salary. ನಿಮಗೆ ಅರ್ಧ ಒಂದು ಸಂಬಳ ಸಿಗಬಹುದು, ಇಲ್ಲವಾದರೆ ಸಂಬಳ ಇಲ್ಲದೆ ಇರಬಹುದು. There's fears on the inside and death on the outside. ಒಳಗಡೆ ಅದು ಭಯ ತುಂಬಿದೆ, ಹೊರಗಡೆ ನೋಡುವಾಗ ಅದು ಮರಣವನ್ನು ಅದು ತುಂಬಿಕೊಂಡಿದೆ. What you and I have to realize in life is this. ನೀವು ಮತ್ತು ನಾವು ನಮ್ಮ ಜೀವಿತದಲ್ಲಿ ನಾವು ಏನನ್ನು ತಿಳಿದುಕೊಳ್ಳಬೇಕೆಂದರೆ, life cannot be exclusively lived at the same level all the time. ಮತ್ತು ಎಲ್ಲಾ ಸಮಯದಲ್ಲಿ ಜೀವಿತಗಳು ಅದೇ ರೀತಿಯಾಗಿ ಅದು ನಡೆಯುವುದಿಲ್ಲ. The reality of life is this. ಮತ್ತು ಜೀವಿತದ ನಿಜತ್ವ ನಾವು ನೋಡಿಕೊಳ್ಳುವಾಗ there'll be ups and downs in life. ನಮ್ಮ ಜೀವಿತದಲ್ಲಿ ಮೇಲೆ ಕೆಳಗೆ ಆಗುವ ವಿಷಯಗಳಿವೆ. Life has got mountain tops, life has got valleys too. ನಾವು ನೋಡುವಾಗ ನಮ್ಮ ಒಂದು ಸಮಸ್ಯೆಗಳು ಬೆಟ್ಟದ ಹಾಗೆ ಮೇಲೆ ಇದೆ ಮತ್ತು ಸಮಸ್ಯೆಗಳು ತಗ್ಗಿನ ಹಾಗೆ ಅದು ಕೆಳಮಟ್ಟಕ್ಕೆ ಇದೆ. And at the mountain top level, ಮತ್ತು ಬೆಟ್ಟದ ಮೇಲಿನ ಒಂದು ಹಂತವನ್ನು ನೋಡುವಾಗ so high that you want to fly. ನಾವು ಬಹಳ ಉನ್ನತಕ್ಕೆ ನಾವು ಹೋಗುತ್ತೇವೆ, ನಾವು ಹಾರಬೇಕೆಂಬುದಾಗಿ ನಾವು ಬಯಸುತ್ತೇವೆ. Whereas the other phase in life is like this. ಮತ್ತು ಜೀವಿತದ ಬೇರೆ ಒಂದು ಭಾಗದಲ್ಲಿ ನಾವು ನೋಡುವಾಗ there'll be disappointments and discouragements. ಮತ್ತು ಅಲ್ಲಿ ನಿರಾಶೆ ಮತ್ತು ನಿರುತ್ಸಾಹ ಇದೆ. Okay, during the counseling sessions I had with numerous kinds of people, ಮತ್ತು ಸಮಾಲೋಚನೆ ಒಂದು ಸಮಯದಲ್ಲಿ ಬಹಳ ಬೇರೆ ಬೇರೆ ರೀತಿಯ ಜನರೊಟ್ಟಿಗೆ ನಾನು ಕೂಡಿಕೊಂಡಿದ್ದೆ. what I found out is they don't know how to handle discouragements or disappointments. ಮತ್ತು ಅಲ್ಲಿ ನಾನು ನೋಡಿದ ವಿಷಯ ಏನಂದ್ರೆ ಅವರು ಯಾವ ರೀತಿಯಾಗಿ ನಿರಾಶೆ ಮತ್ತು ನಿರುತ್ಸಾಹದಿಂದ ಹೊರಗೆ ಬರಬೇಕೆಂಬುದಾಗಿ ಅವರಿಗೆ ಗೊತ್ತಿಲ್ಲ. What they face in life is this. ಅವರ ಜೀವಿತದಲ್ಲಿ ಯಾವ ರೀತಿಯಾದ ಸಮಸ್ಯೆಗಳನ್ನು ಹಾದು ಹೋಗಿದ್ದಾರೆ ಎಂಬುದಾಗಿ ನಾನು ನೋಡಿಕೊಳ್ಳುವಾಗ, it says, they tell me, why is it happening to me? ಅವರು ಕೇಳ್ತಾರೆ, ಯಾಕೆ ಇದು ನನ್ನ ಜೀವಿತದಲ್ಲಿ ಆಗ್ತಾ ಇದೆ? What have I done to deserve this? ಮತ್ತು ಇದನ್ನು ಹೊಂದಿಕೊಳ್ಳುವುದಕ್ಕಾಗಿ ನಾನು ಏನು ಮಾಡಿದ್ದೇನೆ? Why am I being singled out? ಯಾಕೆ ನಾನು ಈ ರೀತಿಯಾಗಿ ಒಬ್ಬಂಟಿಗನಾಗಿದ್ದೇನೆ? And when a person is discouraged, ಒಬ್ಬ ವ್ಯಕ್ತಿ ಆತನ ನಿರಾಶೆ he will ಹೊಂದಿದಾಗ start to offer excuses. ಬಹಳ ನೆವಗಳನ್ನು ಹೇಳಲಿಕ್ಕೆ ಆತನು ಪ್ರಯತ್ನಿಸುತ್ತಾನೆ. A person who is discouraged will blame others. ಮತ್ತು ನಿರಾಶೆ ಹೊಂದಿದ ವ್ಯಕ್ತಿ ಆತನು ಬೇರೆಯವರ ಮೇಲೆ ದೂರ ಹೇಳಲಿಕ್ಕೆ ಪ್ರಾರಂಭಿಸುತ್ತಾನೆ. And a person who is discouraged will either blame himself or his situations or his circumstances. ಮತ್ತು ನಿರಾಶೆ ಹೊಂದಿದ ವ್ಯಕ್ತಿ ಆತನ ತನ್ನಷ್ಟಕ್ಕೆ ತಾನೇ ಒಂದು ದೂರ ಹೇಳುತ್ತಾನೆ, ಇಲ್ಲವಾದ್ರೆ ಬೇರೆ ಇರುವ ಪರಿಸ್ಥಿತಿಗಳ ಮೇಲೆ ಆತನ ದೂರ ಹೇಳಲಿಕ್ಕೆ ಪ್ರಾರಂಭಿಸುತ್ತಾನೆ. If only my family stood with me. ಯಾಕೆ ನನ್ನ ಕುಟುಂಬದವರು ಮಾತ್ರ ನನ್ನೊಟ್ಟಿಗೆ ನಿಂತುಕೊಂಡಿದ್ದಾರೆ? My source of income was this much. ಮತ್ತು ನನ್ನ ಒಂದು ಸಂಬಳವು ತಿಂಗಳಿನ ಇಷ್ಟೇ ಆಗಿದೆ ಎಂಬುದಾಗಿ ಹೇಳುತ್ತಾರೆ. If only I had a good background. ಮತ್ತು ನನಗೆ ಒಳ್ಳೆ ಹಿನ್ನೆಲೆ ಇರುವುದಾದರೆ. Okay, the list goes on like that. ಮತ್ತು ಈ ರೀತಿಯಾದ ಪಟ್ಟಿಗಳು ಮುಂದೆ ಹೋಗುತ್ತವೆ. If a Christian like you and I don't address this issue, ಮತ್ತು ಕ್ರೈಸ್ತರಾಗಿ ನೀವು ಮತ್ತು ನಾವು ಈ ಒಂದು ಸಮಸ್ಯೆಗಳನ್ನು ಗುರುತಿಸಲಿಲ್ಲದಿದ್ದರೆ, it can prove to be too costly for us. ಮತ್ತು ಅದು ನಮಗೆ ಬಹಳ ಒಂದು ಕ್ರಯ ಕೊಡುವುದಂತ ಆಗುತ್ತದೆ. It can bring pain and great loss. ಮತ್ತು ನಾವು ನೋಡುವ ಬಹಳ ನೋವು, ಬಹಳ ದೊಡ್ಡ ಹಾನಿ ತರುವಂತದ್ದಾಗಿದೆ. Discouragement and disappointments are tools the devil plans to use. ಮತ್ತು ನಿರುತ್ಸಾಹ ಮತ್ತು ನಿರಾಶೆ ಎಂಬುದಾಗಿ ನೋಡುವಾಗ ಒಂದು ಸೈತಾನನು ಈ ಒಂದು ಆಯುಧವನ್ನು ಉಪಯೋಗಿಸುತ್ತಾನೆ. The enemy uses it to destabilize us or get us out of gear. ಮತ್ತು ಆತನು ಈ ಒಂದು ಆಯುಧವನ್ನು ಉಪಯೋಗ ಮಾಡಿ ಅದರಿಂದ ನಾವು ಹೊರಗೆ ಹೋಗುವಂತೆ ಅಥವಾ ನಮ್ಮ ಲಕ್ಷ್ಯವನ್ನು ಆ ಕಡೆ ಚಲಿಸುವಂತೆ ಮಾಡುತ್ತಾನೆ. And his plan is to
destabilize us. ಮತ್ತು ಆತನ ಒಂದು ಯೋಜನೆ ಅಂದ್ರೆ ನಾವು ಅದರ ಯೋಜನೆಗೆ ನಾವು ಇರದಂತೆ ಆತನು Okay, his ಮಾಡುತ್ತಾನೆ. plan is he will take you to such a point where you say it's no use, it's of no purpose, let me self-destruct myself. ಮತ್ತು ಈ ರೀತಿಯಾದ ಒಂದು ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತಾನೆ ಅಂದ್ರೆ ನಾವು ಯಾವ ಉಪಯೋಗ ಕೆಲಸಕ್ಕೆ ಬಾರದವರು, ಯಾವುದೇ ಒಂದು ಕೆಲಸ ಆಗುವುದಿಲ್ಲ ಎಂಬುದಾಗಿ ಆ ರೀತಿಯ ಒಂದು ನಿರಾಶೆಯಲ್ಲಿ ತೆಗೆದುಕೊಂಡು ಹೋಗುತ್ತಾನೆ. Today we are going to look at how we can overcome discouragements and disappointments in ಮತ್ತು life. ಈ ದಿನ ನಮ್ಮ ಜೀವಿತದಲ್ಲಿ ಯಾವ ರೀತಿಯಾಗಿ ನಿರುತ್ಸಾಹ ಮತ್ತು ನಿರಾಶೆಯಿಂದ ನಾವು ಜಯ ತರಬಹುದು ಎಂಬುದಾಗಿ ನಾವು ನೋಡಿಕೊಳ್ಳೋಣ. Okay, what I want you to understand is this. ಮತ್ತು ಏನನ್ನು ನಾವು ಅರ್ಥ ಮಾಡಿಕೊಳ್ಬೇಕೆಂಬುದಾಗಿ ನಾನು ಬಯಸುವುದೇನೆಂದ್ರೆ ಅದು ಇದಾಗಿದೆ. Disappointments and discouragements happen to not just you. ನಿರುತ್ಸಾಹ ಮತ್ತು ನಿರಾಶೆ ಬೇರೆ ನಿಮಗೆ ಮಾತ್ರ ಅದು ಆಗುವುದಿಲ್ಲ, It can happen to anyone else. ಅದು ಬೇರೆ ಯಾರಿಗಾದ್ರೂ ಸಹ ಅದು ಸಂಭವಿಸಬಹುದು. It's a common phenomena. ಮತ್ತು ನಾವು ನೋಡುವಾಗ ಅದು ಸಾಮಾನ್ಯವಾಗಿ ಆಗುವ ಒಂದು ವಿಷಯವಾಗಿದೆ. You are not the first person. ನೀವು ಮೊದಲೇ ವ್ಯಕ್ತಿ ನೀವು ಆಗಿಲ್ಲ, And you are not the last person to face this disappointments and ಈ discouragements. ನಿರಾಶೆ ನಿರುತ್ಸಾಹವನ್ನು ಎದುರು ಮಾಡುವ ಜನರು ನೀವೇ ಕೊನೆ ವ್ಯಕ್ತಿ ನೀವು In ಆಗಿಲ್ಲ. the Bible, we find quite a lot of people who face this kind of situations. ಮತ್ತು ಸತ್ಯವೇದದಲ್ಲಿ ನೋಡುವಾಗ ಇಂಥ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸುವ ಬಹಳಷ್ಟು ಜನಗಳನ್ನ Adam and ನೋಡಿದ್ದೇವೆ. Eve had disappointments. ಆದಮ್ ಮತ್ತು ಹವಳು ಸಹ ಒಂದು ನಿರುತ್ಸಾಹವನ್ನು Job, ಹೊಂದಿದರು. Moses, Joshua, Hannah, ಯೋಬನು, ಮೋಶೆ, ಹನ್ನಳು ಮತ್ತು ಯೋಸೇಫ ನೋಡುವಾಗ ಇವರೆಲ್ಲರನ್ನು Samuel, ಹೊಂದಿಕೊಂಡರು. David, Elijah, ಸ್ಯಾಮ್ಯಲ್, ಡೇವಿಡ್ ಮತ್ತು ಎಲೀಜಾ the apostles, ಮತ್ತು ಅಪೊಸ್ತಲರು ಸಹ, and the list goes on and on. ಮತ್ತು ಪಠ್ಯ ನೋಡುವಾಗ ಅದು ಅದೇ ರೀತಿಯಾಗಿ ಮುಂದುವರಿಯುತ್ತದೆ. What you and I have to understand about discouragements is this. ಮತ್ತು ನಿರಾಶೆ ಎಂಬುದಾಗಿ ನೋಡುವಾಗ ನಾವು ಮತ್ತು ನೀವು ಅರ್ಥ ಮಾಡಿಕೊಳ್ಳುವ It's ವಿಷಯ ಇದಾಗಿದೆ. universal. ಅದು ಸಂಪೂರ್ಣ ಲೋಕವುದಾಗಿದೆ. It happens to both successful people ಯಶಸ್ವಿ ಹೊಂದಿದ ಜನರಿಗೂ ಅದು ಆಗುತ್ತದೆ, and failures in life too. ಮತ್ತು ಜೀವಿತದಲ್ಲಿ ಸೋಲನ್ನು ಹೊಂದಿದವರ ಜನರಿಗೂ It ಅದು doesn't ಆಗುತ್ತದೆ. differentiate between the poor or the rich. ಮತ್ತು ಬಡವರು ಮತ್ತು ಶ್ರೀಮಂತರು ಎಂಬುದಾಗಿ It ಯಾವ doesn't, ಒಂದು it ವ್ಯತ್ಯಾಸವಿಲ್ಲ. doesn't see whether you're godly or ungodly. ನೀವು ದೈವಿಕ ಆಗಿದ್ದೀರ ದೈವಿಕವಾಗಿ ಇಲ್ಲ ಎಂಬುದಾಗಿ ಅದು So ನೋಡುವುದಿಲ್ಲ. discouragements and disappointments are universal. It happens for everyone. ನಿರುತ್ಸಾಹ ಮತ್ತು ನಿರಾಶೆ ಎಂಬುದಾಗಿ ನೋಡುವಾಗ ಲೋಕದಲ್ಲಿ ಎಲ್ಲರಿಗೂ ಅದು ಆಗುತ್ತದೆ. And you also have to understand this. ನೀವು ಸಹ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. It's good for us to know this. ಇದನ್ನು ತಿಳಿದುಕೊಳ್ಳುವುದು ಒಳ್ಳೆಯದಾಗಿದೆ. It's not a once in a life phenomena. ಮತ್ತು ನಮ್ಮ ಜೀವಿತದಲ್ಲಿ ಒಂದೇ ಸಾರಿ ಇದು ಆಗುವ ಸಂಗತಿ ಅಲ್ಲ. It's not one time it happens and goes away. ಬೇರೆ ಒಂದೇ ಸಾರಿ ಇದು ಆಗಿ ಹೋಗುತ್ತದೆ ಎಂಬುದಾಗಿ It can ಅಲ್ಲ. happen today, ಅದು ಇವತ್ತು ಆಗಬಹುದು, or it can come about sometime later in life, ನಮ್ಮ ಜೀವಿತದಲ್ಲಿ ಸ್ವಲ್ಪ ದಿನಗಳಾದ ನಂತರ or it ಆಗಬಹುದು, can repeat itself sometime later. ಇಲ್ಲವಾದ ಸ್ವಲ್ಪ ದಿನಗಳಾದ ನಂತರ ಪದೇ ಪದೇ ನಮ್ಮ ಜೀವಿತದಲ್ಲಿ ಆಗಬಹುದು. So your disappointments and discouragements can be recurring. ಮತ್ತು ನಿರಾಶೆ ನಿರುತ್ಸಾಹ ನೋಡುವಾಗ ಅದು ಪದೇ ಪದೇ ಆಗುವ ವಿಷಯವಾಗಿದೆ. Hallelujah. 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 So the plan of God for you is this. ಮತ್ತು ದೇವರ ಯೋಜನೆ ಅದು ನಿಮಗಾಗಿದ್ದಾಗಿದೆ. Don't fall into discouragement. ನಿರಾಶೆ ಒಳಗೆ ನೀವು ಬಿದ್ದು Don't ಹೋಗಬೇಡಿರಿ, fall into discouragements, ಮತ್ತು ನಿರಾಶೆಯಲ್ಲಿ ಬಿದ್ದು ಹೋಗಬೇಡಿರಿ. because it's very contagious and very destructive. ಮತ್ತು ನಾವು ನೋಡುವಾಗ ಅದು ಬಹಳ ಒಂದು ನಾಶನ The ತರುವಂತದ್ದಾಗಿದೆ. 10 spies were sent out. ಮತ್ತು 10 ಗೂಢಾಚಾರನವರು ಹೊರಗೆ Okay, the ಕಳಿಸಿದಾಗ 12 of them were sent out. ಮತ್ತು 12 ಜನರಲ್ಲಿ ಕಳಿಸಿದಾಗ And 10 of them came back and gave a negative report. 10 ಜನರು ಹಿಂತಿರುಗಿ ಬಂದು ನಕಾರಾತ್ಮಕ You ವರದಿಯನ್ನು find the ಹೇಳಿದರು. story in Numbers chapter 14. ಮತ್ತು ಅರಣ್ಯಕಾಂಡ 14ನೇ ಅಧ್ಯಾಯದಲ್ಲಿ ನಾವು And they said ನೋಡಿಕೊಳ್ಳುತ್ತೇವೆ. like this. ಅವರು ಈ ರೀತಿಯಾಗಿ Okay, ಹೇಳಿದರು. Numbers chapter 13 verse 32. ಮತ್ತು ಅರಣ್ಯಕಾಂಡ 13ನೇ ಅಧ್ಯಾಯ 32ನೇ ವಚನದಲ್ಲಿ, So the land through which we had gone through ಮತ್ತು ಯಾವ ಒಂದು ಸಂಗತಿಯಿಂದ ನಾವು ಹಾದು ಹೋಗಿದ್ದೆವು, is a land which devours the inhabitants. ಮತ್ತು ನಾವು ನೋಡುವಾಗ ಆ ಒಂದು ಭೂಮಿಯ ಸಂಪೂರ್ಣ ಸಮೃದ್ಧಿ ಆಗಿದೆ. And verse 33 says like this. 33ನೇ ವಚನ ಈ ರೀತಿಯಾಗಿ He says they ಹೇಳುತ್ತದೆ, saw the giants. ಮತ್ತು ಅಲ್ಲಿ ಒಂದು ರಣಶೂರನವರು And they ನೋಡಿದರು, compared themselves with themselves, with ಮತ್ತು the giants. ಆ ಒಂದು ರಣಶೂರರೊಟ್ಟಿಗೆ ತಮ್ಮನ್ನು ತಾವು ಹೋಲಿಸಿ ನೋಡಿದರು. And they said, we are like grasshoppers in their sight. ಮತ್ತು ಅವರ ಮುಂದೆ ನಾವೊಂದು ಮಿಡತೆಗಳಾಗಿದೆ ಎಂಬುದಾಗಿ ಅವರು ಹೇಳುತ್ತಾರೆ. And chapter 14 and verse 1 it goes like this. 14ನೇ ಅಧ್ಯಾಯ 1ನೇ ವಚನದಲ್ಲಿ ಮುಂದೆ ಅದು When ಹೋಗುತ್ತದೆ. the children of Israel heard the report, ಇಸ್ರಾಯೇಲ್ ಜನರು ಆ ವರದಿಯನ್ನು they ಕೇಳಿದಾಗ lifted up their voices and they cried. ಮತ್ತು ಅವರು ಧ್ವನಿಯನ್ನು ಎತ್ತಿ ಜೋರಾಗಿ ಅವರು ಕೂಗ್ಲಿಕ್ಕೆ And what ಪ್ರಾರಂಭಿಸಿದರು. they heard and what report these people brought, ಮತ್ತು ಅವ್ರು ಏನು ಕೇಳಿಸಿಕೊಂಡು ಮತ್ತೆ ಜನರು ಯಾವ ವರದಿಯನ್ನು ಅವರು it had ತಂದುಕೊಟ್ಟರು, an immediate effect on their mind and how they talk. ತಕ್ಷಣ ಅವರ ಮನಸ್ಸಿನಲ್ಲಿ ಅದು ಪ್ರಭಾವ ಬೀರಿತು ಮತ್ತು ಅವ್ರು ಯಾವ They ರೀತಿ said, ಮಾತನಾಡ್ತಾರೆ ಎಂಬುದನ್ನು ನೋಡಿಕೊಂಡಿದ್ದೇವೆ. if only we had died in Egypt. ಮತ್ತು ನಾವು ಮಾತ್ರ ಇಸ್ರಾಯೇಲ್ನಲ್ಲಿ ಐಗುಪ್ತ ದೇಶದಲ್ಲಿ ನಾವು ಮರಣ If ಹೊಂದಬೇಕು, only we had died in the wilderness. ನಾವು ಬೇರೆ ಅರಣ್ಯದಲ್ಲಿ ನಾವು ಮರಣ ಹೊಂದಬೇಕು. Hallelujah.
Hallelujah. Okay, it's very contagious. ಮತ್ತು ನೋಡುವಾಗ ಅದು ಬಹಳ ಒಂದು It ಕಠಿಣವಾಗಿದೆ. started with 10 people 10 ಜನರಿಂದ ಅದು ಪ್ರಾರಂಭವಾಯಿತು. because of the word that they brought in. ಅವರು ತಂದ ಒಂದು ಮಾತುಗಳ ಅಥವಾ ವರದಿ Because ನೋಡುವಾಗ of the words are so negative and so powerful. ಅವರು ಹೇಳುವ ಮಾತುಗಳು ನಕಾರಾತ್ಮಕವಾಗಿತ್ತು, ಬಲಶಾಲಿ ಆಗಿತ್ತು. Whole lot of them perished. ಮತ್ತು ಸಂಪೂರ್ಣ ಜನರಲ್ಲಿ ನಾಶವಾದರು. Let's also clearly understand ಮತ್ತು this. ಸ್ಪಷ್ಟವಾಗಿ ಸಂಗತಿನ ಅರ್ಥ ಮಾಡಿಕೊಳ್ಳೋಣ. We are warned to walk. ಮತ್ತು ನಾವು ನಡೆಯುವುದಕ್ಕಾಗಿ ನಾವು ಎಚ್ಚರಗೊಂಡಿದ್ದೇವೆ. Okay, we have to be alert. ಮತ್ತು ನಾವು ಎಚ್ಚರವಾಗಿರಬೇಕು. We have to be careful. ನಾವು ಅದಕ್ಕಾಗಿ Because ಎಚ್ಚರವಾಗಿರಬೇಕು. the walk in this world is not a cakewalk. ಮತ್ತು ಈ ಒಂದು ಜೀವಿತದಲ್ಲಿ ನಡೆಯುವಾಗ ಅದು ಯಾವ ಒಂದು ಕೇಟ್ ವಾಕ್ ಆಗಿಲ್ಲ. You will have ups and downs in life. ನಿಮ್ಮ ಜೀವಿತದಲ್ಲಿ ಮೇಲೆ ಕೆಳಗೆ ಆಗುವ There will be ಸಂಗತಿಗಳಿವೆ. situations and circumstances that will come and challenge your faith. ಮತ್ತು ನಿಮ್ಮ ನಂಬಿಕೆಗೆ ಸವಾಲಿಡುವ ಪರಿಸ್ಥಿತಿಗಳು ನಿಮ್ಮನ್ನು ಬಂದು ಎದುರಿಸುತ್ತವೆ. Okay, Peter says like this. ಮತ್ತು ಪೇತ್ರನು ಈ ರೀತಿಯಾಗಿ ಆತನು ಹೇಳುತ್ತಾನೆ. Let's open our Bibles to 1 Peter chapter 4 and verse 12. ಮೊದಲನೇ ಪೇತ್ರ ಪತ್ರಿಕೆ 4ನೇ ಅಧ್ಯಾಯ 12ನೇ ವಚನ ನಮ್ಮ ಸತ್ಯವೇದವನ್ನು It ತಿರುಗಿಸಿಕೊಳ್ಳೋಣ. says, beloved, don't be surprised ಪ್ರಿಯರೇ, ನೀವು ಅದಕ್ಕಾಗಿ ಆಶ್ಚರ್ಯ ಪಡಬೇಡ್ರಿ at ಎಂಬುದಾಗಿ the ಆತನು fiery ಹೇಳುತ್ತಾನೆ. trials that you'll face in life. ನಿಮ್ಮ ಜೀವಿತದಲ್ಲಿ ನೀವು ಅದು ಭಯದ ಒಂದು ಸಂಗತಿಯನ್ನು As ಅನುಭವಿಸುವಾಗ, though something strange is happening to you. ನಿಮ್ಮ ಜೀವಿತದಲ್ಲಿ ಯಾವುದೇ ಒಂದು ಕಠಿಣವಾದ ಸಂಗತಿ ಆಗುವ ಹಾಗೆ. James says like this. ಮತ್ತೆ ಯಾಕೋಬನ ಈ ರೀತಿಯಾಗಿ ಆತನು ಹೇಳುತ್ತಾನೆ. James chapter 1 and verse 2. ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. He says, my brethren, count it a joy when you fall into various trials. ಮತ್ತು ನೀವು ಬೇರೆ ಬೇರೆ ಒಂದು ಸಂಗತಿಯಲ್ಲಿ ಹಾದು ಹೋಗುವಾಗ ಸಹೋದರರೆಂಬುದಾಗಿ ಆತನು ಹೇಳುತ್ತಾನೆ. Okay, Paul writing to the Corinthian churches say like this. ಪೌಲನು ಕೊರಿಂಥ ಸಭೆಗೆ ಬರಿತಾ ಆತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. 2 Corinthians chapter 4 verse 8. 2ನೇ ಕೊರಿಂಥ 4ನೇ ಅಧ್ಯಾಯ 8ನೇ ವಚನ. He says, we are hard pressed. ಮತ್ತು ನಾವು ಬಹಳ ಹೃದಯದಿಂದ ಒತ್ತಡವುಳ್ಳವರಾಗಿದ್ದೇವೆ ಪ್ರತಿ ಒಂದು ಕಡೆ. Yet we are not crushed. ಇನ್ನೂ ಸಹ ನಾವು We ಜಜ್ಜಲ್ಪಟ್ಟಿಲ್ಲ. are perplexed. ನಾವು ಹಿಗ್ಗಲ್ಪಟ್ಟಿದ್ದೇವೆ. But we are not in despair. ಮತ್ತು ನಾವು ಇಲ್ಲಿ ನಾಶನವಾಗಿಲ್ಲ. Verse 9. 9ನೇ ವಚನ. It says we are persecuted. ನೀವು ಹಿಂಸೆಗೆ But we are ಒಳಗಾಗಿದ್ದೀರಾ. not forsaken. ಆದ್ರೆ ನೀವು We ಅಳ್ಳಗಳೆಯಲಿಲ್ಲ. are stuck down. ನೀವು ಅಲ್ಲಿ But we ಸಿಕ್ಕಾಕಿಕೊಂಡಿದ್ದೀರಾ. are not destroyed. ಆದ್ರೆ ನೀವು ಅಲ್ಲಿ ನಾಶವಾಗಲಿಲ್ಲ. This whatever you and I face in life, ನಮ್ಮ ಜೀವಿತದಲ್ಲಿ ನೀವು ಮತ್ತು ನಾವು ಏನನ್ನು you and ಎದುರಿಸುತ್ತೇವೋ, I got to understand this. ನೀವು ಮತ್ತು ನಾವು ಇದನ್ನು ಅರ್ಥ If you ಮಾಡಿಕೊಳ್ಳಬೇಕು. don't know how to handle your life, ನಿಮ್ಮ ಜೀವಿತವನ್ನು ಯಾವ ರೀತಿಯಾಗಿ ನೀವು ನೋಡಿಕೊಳ್ಬೇಕು you will ಎಂಬುದಾಗಿ be ನಿಮಗೆ the most ಗೊತ್ತಿಲ್ಲದಿದ್ದರೆ, disappointed person in your life. ನಿಮ್ಮ ಜೀವಿತದಲ್ಲಿ ನೀವು ಬಹಳ ಒಂದು ನಿರಾಶೆ ಹೊಂದಿದ ವ್ಯಕ್ತಿ In the midst of ನೀವಾಗುತ್ತೀರಾ. all the things that are happening around you, ನಿಮ್ಮ ಸುತ್ತಲೂ ಆಗುವ ಎಲ್ಲ ಸಂಗತಿಗಳ ಮಧ್ಯದಲ್ಲಿ you got to realize this. ನೀವು ಇದನ್ನು ತಿಳಿದುಕೊಳ್ಳಬೇಕು. God loves you more than anything else in this world. ಈ ಲೋಕದಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ದೇವರು ನಿಮ್ಮನ್ನು ಪ್ರೀತಿಸ್ತಾನೆ ಎಂಬುದಾಗಿ ನೀವು If you get ತಿಳಿದುಕೊಳ್ಳಬೇಕು. what I'm saying, your life will be totally different. ನಾನು ಏನು ಹೇಳ್ತಾ ಇದ್ದೆ ನೀವು ಅರ್ಥ ಮಾಡಿಕೊಳ್ಳುವುದಾದ್ರೆ ನಿಮ್ಮ God ಜೀವಿತ loves ಸಂಪೂರ್ಣ you ಬದಲಾವಣೆ and ಆಗುತ್ತದೆ. me in a very different way. ದೇವರು ನಿನ್ನನ್ನು ಮತ್ತು ನನ್ನನ್ನು ಬಹಳ ಬೇರೆ ರೀತಿಯಲ್ಲಿ ಆತನು ಪ್ರೀತಿಸುತ್ತಾನೆ. Jeremiah writing this says, ಯೆರೆಮೀಯನು ಈ ರೀತಿಯಾಗಿ ಅದನ್ನು ಹೇಳ್ತಾ ಇದ್ದಾನೆ. Jeremiah chapter 31 verse 3. ಯೆರೆಮೀಯ 31ನೇ ಅಧ್ಯಾಯ 3ನೇ The Lord ವಚನ. appeared to us in the past saying, ಮತ್ತು ದೇವರು ಅದರಲ್ಲಿ ಪ್ರತ್ಯಕ್ಷನಾಗಿ ಆತನು ಹೇಳುತ್ತಾನೆ. He says, I have loved you with an everlasting love. ನಾನು ಶಾಶ್ವತವಾದ ಪ್ರೀತಿಯಿಂದ ನಿನ್ನನ್ನು God ಪ್ರೀತಿಸಿದ್ದೇನೆ ಎಂಬುದಾಗಿ loves ಆತನು you ಹೇಳುತ್ತಾನೆ. unconditionally. ಆತನು ಯಾವ ಒಂದು ಮಿತಿ ಇಲ್ಲದೆ ನಿಮ್ಮನ್ನು God ಪ್ರೀತಿಸುತ್ತಾನೆ. wants, his love for you he's totally committed to love. ಮತ್ತು ಆತನು ಸಂಪೂರ್ಣವಾಗಿ ತನ್ನನ್ನು ತಾನು ಒಪ್ಪಿಸಿ ಆತನು ನಿಮ್ಮನ್ನು The ಪ್ರೀತಿಸಲಿಕ್ಕೆ second thing I want you to ಬಯಸುತ್ತಾನೆ. understand about God is this. ದೇವರು ಈ ರೀತಿಯಾಗಿದ್ದಾನೆ ಎಂಬುದಾಗಿ ಎರಡನೇ ವಿಷಯ ನೀವು ಅರ್ಥ Most of the ಮಾಡಿಕೊಳ್ಳಿರಿ. time people say like this to me, ಬಹಳ ಸಾರಿ ಜನ ನನಗೆ ಈ ರೀತಿಯಾಗಿ ಹೇಳುತ್ತಾರೆ. or you would have said to someone else, ಇಲ್ಲಾದ್ರೆ ನೀವು ಯಾರಿಗಾದ್ರೂ ಈ ರೀತಿಯಾಗಿ say, no ಹೇಳಿರಬಹುದು. one loves me, no one understands me. ಯಾರು ನನ್ನ ಪ್ರೀತಿಸುವುದಿಲ್ಲ, ಯಾರು ನನ್ನ ಅರ್ಥ I have ಮಾಡಿಕೊಳ್ಳುವುದಿಲ್ಲ. good news for you, ನಿಮಗೆ ಒಂದು ಶುಭ ಸಮಾಚಾರ and I have very great news for you. ಮತ್ತು ನಿಮಗೆ ಒಳ್ಳೆ ಒಂದು ಸುದ್ದಿ ನಾನು God ಹೇಳುತ್ತೇನೆ. understands you ದೇವರು ನಿಮ್ಮನ್ನು ಆತನ ಅರ್ಥ more than ಮಾಡಿಕೊಳ್ಳುತ್ತಾನೆ. anyone else in the world. God understands you. ಈ ಲೋಕದಲ್ಲಿ ಎಲ್ಲರಿಗಿಂತ ಹೆಚ್ಚಾಗಿ ದೇವರು ನಿಮ್ಮನ್ನು ಅರ್ಥ The ಮಾಡಿಕೊಳ್ಳುತ್ತಾನೆ. psalmist writes in Psalm 139 verse 2 and downwards. ಕೀರ್ತನೆ 39ನೇ ಅಧ್ಯಾಯ ಮತ್ತು ಅದರ ಕೆಳಗಿನ He ವಚನ says, ನೋಡುವಾಗ, when I sit down, when I stand up, ನಾನು ಕೂತುಕೊಳ್ಳುವಾಗ ನಾನು ನಿಂತುಕೊಳ್ಳುವಾಗಲೂ you know my thoughts from even far off. ದೂರದಿಂದಲೇ ಸಹ ನೀ ನನ್ನ ಆಲೋಚನೆಯನ್ನು He says, ಬಲ್ಲವನಾಗಿದ್ದೀ. when I sit down, you know me. When I stand up, I know you know me. ನಾನು ಕೂತುಕೊಳ್ಳುವಾಗ ನಾನು Whatever ನಿಂತುಕೊಳ್ಳುವಾಗ ನೀ I'm ನನ್ನನ್ನು thinking, ಬಲ್ಲವನಾಗಿದ್ದೀ. whatever I'm thinking, ನಾನು ಏನೇನು ಆಲೋಚನೆ ಮಾಡುತ್ತೇನೋ, whether I travel, whether I come back, ನಾನು ಪ್ರಯಾಣ ಮಾಡುವಾಗಲೂ ಮತ್ತು ಹಿಂತಿರುಗಿ He ಬರುವಾಗ says, I know everything you do. ಆತನು ಹೇಳ್ತಾನೆ ನೀನು ಏನೇನು ಮಾಡ್ತೀಯ ಎಲ್ಲವೂ ನನಗೆ ಗೊತ್ತಿದೆ. He says, our God is an all-knowing God, and He knows how to understand you. ನಮ್ಮ ದೇವರು ಎಲ್ಲವನ್ನು ಬಲ್ಲವನಾಗಿದ್ದಾನೆ ಮತ್ತು ನಿಮ್ಮನ್ನು ಯಾವ ರೀತಿಗೆ ಅರ್ಥ ಮಾಡಿಕೊಳ್ಳಬೇಕೆಂಬುದಾಗಿ ಆತನಿಗೆ ಗೊತ್ತಿದೆ. God also promises you this.
ಮತ್ತು ದೇವರು ಸಹ ನಿಮಗೆ ಈ ರೀತಿಯಾಗಿ ಆತನು ವಾಗ್ದಾನ He will ಮಾಡುತ್ತಾನೆ. never leave you nor forsake you. ಆತನು ಎಂದಿಗೂ ನಿಮ್ಮನ್ನು ಕೈ ಬಿಡುವುದಿಲ್ಲ He ಮತ್ತು says, can a ತೊರೆಯುವುದಿಲ್ಲ. woman forget her suckling child? ಮತ್ತು ತಾಯಿ ಮಗುವನ್ನು ಆತನು ಮರೆತು ಬಿಡುತ್ತಾಳೋ? Some of them would do. ಕೆಲವರು ಆ ರೀತಿಯಾಗಿ ಮಾಡುತ್ತಾರೆ. But he says, I will never leave you nor forsake you. ಆದ್ರೆ ಆತನು ಹೇಳ್ತಾನೆ, ನಾನು ನಿನ್ನ ಎಂದಿಗೂ ಕೈ ಬಿಡುವುದಿಲ್ಲ, You got to ತೊರೆಯುವುದಿಲ್ಲ. also understand when you're facing situations is this. ಈ ರೀತಿಯಾಗಿ ಪರಿಸ್ಥಿತಿಯನ್ನು ಎದುರಿಸುವಾಗ ನೀವು ಸಹ ಇದನ್ನು ಅರ್ಥ ಮಾಡಿಕೊಳ್ಳಬೇಕು. God will not allow you to be tested more than your ability. ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ದೇವರು ನಿಮಗೆ ಪರೀಕ್ಷೆಗೆ He will ಒಳಪಡಿಸುವುದಿಲ್ಲ. never test you or try you beyond your ability. ನಿಮ್ಮ ಒಂದು ಸಾಮರ್ಥ್ಯಕ್ಕೆ ಮಿತಿ ಮೀರಿ ಆತ ನಿಮ್ಮನ್ನು ಪರೀಕ್ಷಿಸುವುದಿಲ್ಲ. 1 Corinthians 10 verse 3 says that. ಮೊದಲನೇ ಕೊರಿಂಥಿಯಂತೆ 10ನೇ ಅಧ್ಯಾಯ 3ನೇ ವಚನ ಈ ರೀತಿಯಾಗಿ ಹೇಳುತ್ತದೆ. And you got to also realize this. ಮತ್ತು ಈ ಸಂಗತಿ ಸಹ ನೀವು ತಿಳಿದುಕೊಳ್ಳಬೇಕು. In Christ, ಮತ್ತು ಕ್ರಿಸ್ತನಲ್ಲಿ you have the peace and the power of God. ದೇವರ ಬಲ ಮತ್ತು ಸಮಾಧಾನ ನೀವು You in ಹೊಂದಿಕೊಂಡಿದ್ದೀರಾ. Christ, ಮತ್ತು in the ಕ್ರಿಸ್ತನಲ್ಲಿ midst of everything that you face, ನೀವು ಎದುರಿಸುವ ಎಲ್ಲ ಒಂದು ವಿಷಯಗಳ ಮಧ್ಯದಲ್ಲಿ in the world we'll have tribulations. ಮತ್ತು ಲೋಕದಲ್ಲಿ ಬಹಳಷ್ಟು ಒಂದು But ಸಮಸ್ಯೆಗಳು Jesus ಇರುವಾಗ says, I have overcome the world. ಮತ್ತು ಯೇಸು ಸ್ವಾಮಿ ಹೇಳ್ತಾನೆ, ಈ ಲೋಕವನ್ನು ನಾನು ಜಯಿಸಿದ್ದೇನೆ. The book of Romans chapter 8 ರೋಮಾಪುರದ ಪತ್ರಿಕೆ 8ನೇ and ಅಧ್ಯಾಯದಲ್ಲಿ verse 37 says like this. 37ನೇ ವಚನ ಈ ರೀತಿಯಾಗಿ Yet ಹೇಳುತ್ತದೆ, in all these things we are more than conquerors in Him. ಈ ಎಲ್ಲ ಒಂದು ವಿಷಯಗಳ ಮಧ್ಯದಲ್ಲಿ ಸಾವು ನಾವು ಜಯಶಾಲಿಗಿಂತ ಹೆಚ್ಚಾಗಿದೆ ಎಂಬುದಾಗಿ ಹೇಳುತ್ತದೆ. I'm preparing you for the days that's going to come. ಮುಂದೆ ಬರುವ ದಿನಗಳಿಗಾಗಿ ನಿಮ್ಮನ್ನು ನಾನು ಸಿದ್ಧಪಡಿಸುತ್ತಾ I'm ಇದ್ದೇನೆ. preparing you to focus your eyes upon the Lord. ನಿಮ್ಮ ಒಂದು ದೃಷ್ಟಿಯನ್ನು ದೇವರ ಮೇಲೆ ಇಡುವುದಕ್ಕಾಗಿ ನಾನು ನಿಮ್ಮನ್ನು I'm ಸಿದ್ಧಪಡಿಸುತ್ತಾ preparing you ಇದ್ದೇನೆ. so that you can become strong in going forward with the Lord. ಮತ್ತು ಕರ್ತನೊಟ್ಟಿಗೆ ನೀವು ಮುಂದೆ ಹೋಗುವುದಕ್ಕಾಗಿ, ನೀವು ಬಲಶಾಲಿಗಳಾಗುವುದಕ್ಕಾಗಿ ನಿಮ್ಮನ್ನು ನಾನು ಸಿದ್ಧಪಡಿಸುತ್ತಾ ಇದ್ದೇನೆ. The Lord can turn your setbacks into comebacks. ಮತ್ತು ಆತನ ನೀವು ಹೊರಗೆ ಹೋಗುವುದು, ಹಿಂತಿರುಗಿ ಬರುವುದು ಎಲ್ಲ There are ಸಂಗತಿಗಳನ್ನು lots of ನೋಡುತ್ತಾನೆ. people, the Lord did it in the time past, He can do it today and He can do it tomorrow too. ಮತ್ತು ಬಹಳಷ್ಟು ಜನರು ಈ ದಿನಗಳ ಟೈಮ್ ಪಾಸ್ ಮಾಡುತ್ತಾ ಈ ದಿನ ಸಹ ನಾಳೆ ಸಹ ಅದನ್ನು ಮಾಡಬಹುದು. Okay, many people, God did it. ಮತ್ತು ಬಹಳಷ್ಟು ಜನರು ಅದ ರೀತಿಯಾಗಿ And ಅದು He can ಮಾಡಿದ್ದಾರೆ. do it again. ಮತ್ತು ಆತನು ಈಗ ಸಹ ಅದನ್ನು ಮಾಡ್ಲಿಕ್ಕೆ A ಶಕ್ತನು. case in example is Joseph. ಉದಾಹರಣೆಗೆ ನೋಡುವಾಗ ಅದು ಯೋಸೇಫನ Joseph ಜೀವಿತವಾಗಿದೆ. was sold off as a slave. ಯೋಸೇಫನ ಒಂದು ಗುಲಾಮನಾಗಿ ಆತನು He was ಮಾರಲ್ಪಟ್ಟನು counted as dead. ಮತ್ತು ಆತನು ಮರಣದ ಒಂದು ಸಂಗತಿಯಲ್ಲಿ ಎಣಿಸಲ್ಪಟ್ಟನು. And added to that, he was falsely implicated and thrown into the prison. ಮತ್ತು ಆತನು ತಪ್ಪಾದ ಒಂದು ಸಂಗತಿ ಮಾಡಿದ ಕಾರಣ ಸೆರೆಮನೆಯಲ್ಲಿ And he ಹಾಕಲ್ಪಟ್ಟನು. was totally forgotten by the people who, he tried to help. ಮತ್ತು ಯಾವ ಜನರಿಗೆ ಆತನ ಸಹಾಯ ಮಾಡಲಿಕ್ಕೆ ಬಯಸಿದ ಆ ಜನರು ಸಂಪೂರ್ಣವಾಗಿ But ಆತನ the ಮರೆತು Bible says ಬಿಟ್ಟರು. like this, ಅದು ಸತ್ಯವೇತಿ ಈ ರೀತಿಯಾಗಿ ಹೇಳುತ್ತದೆ, when the time came, ಮತ್ತು ಅಲ್ಲಿ ಒಂದು ಸಮಯ at the ಬಂತು, right time, ಸರಿಯಾದ ಒಂದು ಸಮಯ, God lifted him up to fulfill his destiny. ದೇವರು ತನ್ನ ಒಂದು ಉದ್ದೇಶವನ್ನು ನೆರವೇರಿಸುವುದಕ್ಕಾಗಿ ಆತನು ಮೇಲಕ್ಕೆ It's ಎತ್ತಿದನು. not before time or after time, at the right time God lifted him up. ಸಮಯಕ್ಕಿಂತ ಮುಂಚೆ, ಸಮಯಕ್ಕಿಂತ ನಂತರ ಅಲ್ಲ, ಅದರ ಸರಿಯಾದ ಸಮಯಕ್ಕೆ ಆತನನ್ನು I ಉನ್ನತಕ್ಕೆ have come to tell you ಏರಿಸಿದನು. this. ಇದನ್ನು ಹೇಳುವುದಕ್ಕಾಗಿ ನಾನು Your ಬಂದಿದ್ದೇನೆ. release order of promotion is on the way. ನಿಮ್ಮ ಒಂದು ಬಡತಿಯು ಅದು ಈಗ ಮಾರ್ಗದಲ್ಲಿ ಇದೆ. Your order of upliftment with your name is going to knock at your door. ಮತ್ತು ನಿಮ್ಮ ಉನ್ನತಿಯು ಸಹ ಮತ್ತು ನಿಮ್ಮ ಹೆಸರು ಪ್ರಖ್ಯಾತಿ ಆಗುವುದು ನಿಮ್ಮ ಬಾಗಿಲ Your ಹತ್ತಿರಕ್ಕೆ life is ಬಂದು no longer going to ಬಾರಿಸ್ತಾ ಇದೆ. it's not going to go down. ಇನ್ನು ಮುಂದೆ ನಿಮ್ಮ ಜೀವಿತದ ಕೆಳಮಟ್ಟಕ್ಕೆ ಹೋಗುವುದಿಲ್ಲ. You will walk in the corridors of power. ಮತ್ತು ನೀವು ಬಲಶಾಲಿಯಾಗಿ ಮುಂದಕ್ಕೆ ನಡೆಯುತ್ತೀರಾ. What the enemy thought about you, ವೈರಿ ನಿಮ್ಮ ಪರವಾಗಿ ಆತನು what ಏನು the enemy ಆಲೋಚನೆ planned ಮಾಡಿದ್ದಾನೆ? about you, ವೈರಿ ನಿಮ್ಮ ಪರವಾಗಿ what ಏನು the ಯೋಚನೆ enemy thought to ಮಾಡಿದ್ದಾನೆ? destroy, ವೈರಿ ನಿಮ್ಮ ಪರವಾಗಿ ಏನು the ನಾಶ Lord is going ಮಾಡಲಿಕ್ಕೆ to build you ಬಯಸಿದ್ದಾನೆ? up. ಆದ್ರೆ ದೇವರು the ನಿಮ್ಮನ್ನು Lord is going to ಕಟ್ಟುತ್ತಾನೆ. stand for you. ದೇವರು ನಿಮಗಾಗಿ ಆತ ನಿಲ್ಲುತ್ತಾನೆ. And overnight, Joseph, from being a person in the prison, came into the corridors and the portals of power. ಒಂದೇ ಒಂದು ರಾತ್ರಿ ನೋಡುವ ಆತನ ಸೆರೆಮನೆಯಿಂದ ಆತನ ಹೊರಗೆ ಬಂದು ಆತನ 44 ನ ಮನೆಯಲ್ಲಿ ಆತನ ಇದ್ದನು. And he was made the ruler and second in charge of the kingdom. ಮತ್ತು ಆ ಒಂದು ರಾಜ್ಯದ ರಾಜ್ಯ ಅಧಿಕಾರವನ್ನು ವಹಿಸುವುದಕ್ಕಾಗಿ ಆತನಿಗೆ That's ಅಲ್ಲಿ why ಕೊಟ್ಟರು. in Genesis chapter 50 and verse 20 it says like this. ಆದಿಕಾಂಡ 50ನೇ ಅಧ್ಯಾಯ 20ನೇ ವಚನ ಈ ರೀತಿಯಾಗಿ When ಹೇಳುತ್ತದೆ, his brothers got scared of him, ಆತನ ಸಹೋದರ ಆತನ ಪರವಾಗಿ ನೋಡಿ he ಭಯಪಟ್ಟಾಗ just says like this. ಆತನು ಈ ರೀತಿಯಾಗಿ ಹೇಳಿದನು, He says, as for you, you meant evil against me, ನೀವು ನಮ್ಮ ಪರವಾಗಿ ದುಷ್ಟ ಸಂಗತಿಗಳನ್ನು but ಮಾಡಿದ್ದೀರಾ, God meant it for my good. ಆದ್ರೆ ದೇವರು ಎಲ್ಲವೂ ನನ್ನ ಒಳ್ಳೆಯದಕ್ಕಾಗಿ ಮಾಡಿದನು. What you thought evil against me, ನನ್ನ ವಿರುದ್ಧವಾಗಿ ನೀವು ಏನು ಕೆಟ್ಟನ ಆಲೋಚನೆ He ಮಾಡಿದ್ದೀರೋ can turn it for your good. ಅದು ನಿನ್ನ ಒಳ್ಳೆಯದಕ್ಕಾಗಿ ಅದನ್ನು ಮಾಡಿದನು. What has happened in the time past? ಹಿಂದಿನ ಒಂದು ಕಾಲದಲ್ಲಿ ಏನೇನು Okay, ಸಂಗತಿಗಳಾದವು, he specializes in turning things around. ಆ ಸಂಗತಿಗಳನ್ನು ತಿಳಿದುಕೊಂಡು ಎಲ್ಲವನ್ನು ಆತನು ಸರಿಯಾಗಿ Let's look ಮಾಡುತ್ತಾನೆ. at another example. ಇನ್ನೊಂದು ಉದಾಹರಣೆ ನಾವು It's a ನೋಡಿಕೊಳ್ಳೋಣ. beautiful example in the Bible where God turns the life of a person. ಮತ್ತು ಒಂದು ಸುಂದರವಾದ ಉದಾಹರಣೆ ನೋಡಿಕೊಳ್ತಾ ಒಂದು ವ್ಯಕ್ತಿ ಜೀವಿತ ದೇವರು ಯಾವ ರೀತಿಯಾಗಿ ಬದಲಾಯಿಸಿದನು. It's a series that I'm doing. ಮತ್ತು ನಾನು ಹಂತ ಹಂತವಾಗಿ ಒಂದು ಸೀರೀಸ್ ಆಗಿ ಮಾಡ್ತಾ And ಇದ್ದೇನೆ. this is the first part of how to overcome discouragements and disappointments. ನಿರಾಶೆ ಮತ್ತು ನಿರುತ್ಸಾಹವನ್ನು ಯಾವ ರೀತಿಯಾಗಿ ಜಯ ಹೊಂದಬೇಕೆಂಬುದು ಮೊದಲನೇ ಭಾಗ ನಾನು ಮಾಡ್ತಾ Okay, ಇದ್ದೇನೆ. the more I dig
into this, ಮತ್ತೆ ಇದರ ಮುಂದೆ ನಾನು ಹೆಚ್ಚಾಗಿ the ಆಳವಾಗಿ more I ಹೋಗುವಾಗ realize that God is the specialist in turning setbacks into comebacks. ಮತ್ತೆ ನಾನು ಅದು ತಿಳಿದುಕೊಳ್ಳುವಾಗ ದೇವರ ಎಲ್ಲ ಸಂಗತಿಗಳನ್ನು ಸರಿಪಡಿಸಿ ಆತನ ಮುಂದೆ ಬರುವವನೆಂಬುದಾಗಿ ನಾನು When you look at the life of Naomi, ನವಮಿಯ ಜೀವಿತನ ನೋಡುವಾಗ she tells to her daughter-in-laws like this. ಮತ್ತೆ ಈ ರೀತಿಯಾಗಿ ತನ್ನ ಸೊಸೆಗೆ ಅವಳು ಹೇಳುತ್ತಾಳೆ. He looks at them. ಮತ್ತೆ ಅವರನ್ನು ನೋಡಿ ಅವಳು He ಹೇಳುತ್ತಾಳೆ. says, "Daughter, I have no future." ಮತ್ತೆ ಸೊಸೆ ನನಗೆ ಯಾವ ಒಂದು ಭವಿಷ್ಯ ಇಲ್ಲ ಎಂಬುದಾಗಿ ಅವಳು I ಹೇಳುತ್ತಾಳೆ. say, "I have no hope." ನನಗೆ ಯಾವ ನಿರೀಕ್ಷೆ ಇಲ್ಲ. He says, "You following me, you are doomed." ಮತ್ತು ನೀನ್ ನನ್ನನ್ನು ಹಿಂಬಾಲಿಸಿ ಎಂಬುದಾಗಿ ಅವಳು ಕೇಳ್ತಾ She ಇದ್ದಾಳೆ. says, "You go to your mommy daddy. ನೀನ್ ನಿನ್ನ ತಂದೆ ತಾಯಿ ಮನೆಗೆ ನೀನು ಹೋಗು. At least there you will get married or settle." ಅಲ್ಲಿ ನೀನು ಮದುವೆಯಾಗಿ ನಿನ್ನ ಜೀವಿತ ನಡೆಸಬಹುದು. But God had something different for her. ಆದ್ರೆ ಅವಳಿಗಾಗಿ ದೇವರು ಏನೋ ಬೇರೆ ಸಂಗತಿ Ruth chapter 1 and verse 19 says like this. ರೂತನ ಒಂದು ಪುಸ್ತಕ 1ನೇ 19ನೇ ವಚನ ಈ ರೀತಿಯಾಗಿ The two, ಹೇಳುತ್ತದೆ. Ruth and Naomi, decided to come back. ರೂತ್ ಮತ್ತು ನಹೋಮಿ ಹಿಂತಿರುಗಿ ಬರುವುದಕ್ಕಾಗಿ ನಿರ್ಧರಿಸುವಾಗ And when they came to Bethlehem, ಅವರು ಬೆತ್ಲೆಹೇಮ್ಗೆ ಹಿಂತಿರುಗಿ the ಬಂದಾಗ whole city was excited. ಸಂಪೂರ್ಣ ಪಟ್ಟಣದವರಲ್ಲಿ ಉತ್ಸುಕರಾಗಿದ್ದರು. The people started to say like this. ಮತ್ತು ಜನರು ಈ ರೀತಿಯಾಗಿ ಹೇಳಲಿಕ್ಕೆ ಪ್ರಾರಂಭಿಸಿದರು. Is this Naomi? ಇದು ಈ ನಹೋಮಿಯ ಎಂಬುದಾಗಿ ಕೇಳ್ತಾರೆ. Is this Naomi who has come back? ಮತ್ತು ಈ ನಹೋಮಿ ಅವಳು ಹಿಂತಿರುಗಿ ಬಂದಿದ್ದಾಳು ಎಂಬುದಾಗಿ ಕೇಳುತ್ತಾರೆ. And Naomi says like this. ಮತ್ತು ನಹೋಮಿ ಈ ರೀತಿಯಾಗಿ ಹೇಳುತ್ತಾಳೆ. She says, "Don't call me Naomi." ನನ್ನನ್ನು ನಹೋಮಿ ಎಂಬುದಾಗಿ ನೀವು ಕರೆಯಬೇಡಿರಿ. See, Naomi had a very rich past. ಮತ್ತು ನಹೋಮಿಗೆ ನೋಡುವಾಗ ಬಹಳ ಒಂದು ಒಳ್ಳೆ ಒಂದು ಹಿನ್ನೆಲೆ They were ಅವಳಿಗೆ ಇತ್ತು. well-to-do people. ಬಹಳ ಐಶ್ವರ್ಯವಂತ ಜನರವರಾಗಿದ್ದರು. But she says like this. ಅವಳು ಈ ರೀತಿಯಾಗಿ ಹೇಳುತ್ತಾಳೆ. Says, "Call me Mara. ನನ್ನನ್ನು ಮಾರ ಎಂಬುದಾಗಿ ನೀನು The ಕರೆ. Almighty has dealt very badly with me. ಮತ್ತು ಸರ್ವಶಕ್ತನಾದ ದೇವರು ನನ್ನೊಟ್ಟಿಗೆ ಬಹಳ ಕೆಟ್ಟದಾಗಿ ಆತನು I ವರ್ತನೆ went out ಮಾಡಿದ್ದಾನೆ. full, ಮತ್ತು ನಾನು ಸಂಪೂರ್ಣವಾಗಿ and ಹೋದೆ. the Lord has brought me home empty." ಮತ್ತು ದೇವರು ನನ್ನ ಹಿಂತಿರುಗಿ ಮನೆಗೆ ಸಂಪೂರ್ಣ ಖಾಲಿಯಾಗಿ ಆತನು ಕರೆದುಕೊಂಡು ಬಂದನು. A friend who's watching me today, ಸ್ನೇಹಿತರೆ, ಈ ದಿನ ಯಾರು ನಮ್ಮನ್ನು ನೋಡ್ತಾ ಇದ್ದೀರೋ, don't change your name. ನಿಮ್ಮ ಹೆಸರು ನೀವು ಬದಲಾಯಿಸಬೇಡಿರಿ. Don't change your label of your name just because of your circumstances. ಈ ಪರಿಸ್ಥಿತಿಗಳ ಅನುಗುಣವಾಗಿ ನಿಮ್ಮ ಹೆಸರು ಪಟ್ಟಿಯನ್ನು ಬದಲಾಯಿಸಿಕೊಳ್ಳಬೇಡಿರಿ. Don't just call yourself a failure, a defeated person. ಮತ್ತು ನಿಮ್ಮನ್ನು ನೀವು ಸೋಲುವಿಕೆ ಹೊಂದಿದ ವ್ಯಕ್ತಿ ಎಂಬುದಾಗಿ ನೀವು ಕರೆದುಕೊಳ್ಳಬೇಡಿರಿ. Don't just because of what is happening in your life, don't just say, "I am this, I am that." ನನ್ನ ಜೀವಿತದಲ್ಲಿ ಏನಾಗ್ತದೆ ಎಂಬುದಾಗಿ ನೋಡಿಕೊಂಡು ನಾನು ಈ ರೀತಿಯಾಗಿದ್ದೇನೆ ಆ ರೀತಿಯಾಗಿದ್ದೇನೆ ಎಂಬುದಾಗಿ ಹೇಳಬೇಡಿರಿ. Don't label yourself Mara. ಮಾರ ಎಂಬುದಾಗಿ ನಿಮಗೆ ನೀವು ಪಟ್ಟಿಯನ್ನು Don't ಹಚ್ಚಿಕೊಳ್ಳಬೇಡಿರಿ. cry over your past. ನಿಮ್ಮ ಗತ ಸಂಗತಿಯ ಬಗ್ಗೆ ನೋಡಿ ಅಳಬೇಡಿರಿ. It's time to engage your faith. ಈಗ ನಿಮ್ಮ ನಂಬಿಕೆಯನ್ನು ವ್ಯಸ್ತವಾಗಿಟ್ಟುಕೊಳ್ಳುವ It's ಸಮಯ time to ಬಂದಿದೆ. believe God to turn things around for you. ನಿಮ್ಮ ಸುತ್ತಲೂ ಸಂಗತಿಗಳು ಬದಲಾವಣೆ ಆಗುವುದಕ್ಕಾಗಿ ದೇವರು ಮಾಡುವ It's ಸಮಯ time to ಇದಾಗಿದೆ. say, "Lord, you are the living God." ಮತ್ತು ಈಗ ಸಮಯ ಬಂದಿದ್ದು ನಾವು ಹೇಳಬೇಕು, ದೇವರು ನೀನು ಜೀವಿಸುವ It's ದೇವರಾಗಿ. time, Lord, my trust is in you. ಕರ್ತನೇ, ನನ್ನ ಭರವಸೆ ನಿನ್ನಲ್ಲಿದೆ ಎಂಬುದಾಗಿ My ಹೇಳುವ hope ಸಮಯ is in ಇದಾಗಿದೆ. you. ನನ್ನ ನಿರೀಕ್ಷೆ You are the ನಿನ್ನಲ್ಲಿದೆ. source of my income. ನನ್ನ ಎಲ್ಲ ಒಂದು ಸಂಬಳಕ್ಕೆ ನೀನೇ ಒಂದು You are the source of ಮೂಲಸ್ಥನಾಗಿದ್ದಿ. my joy. ನನ್ನ ಕೆಲಸಕ್ಕೆ ನೀನೇ In ಮೂಲಸ್ಥನಾಗಿದ್ದಿ. you I trust, Father. ತಂದೆ, ನಿನ್ನಲ್ಲಿ ನಾನು ಭರವಸೆ ಇಡುತ್ತೇನೆ. And one thing with God is this. ದೇವರೊಟ್ಟಿಗೆ ಒಂದು ಸಂಗತಿ ಇದಾಗಿದೆ. Your thinking and your capacity to imagine is very limited. ನಿಮ್ಮ ಆಲೋಚನೆ ಮಾಡೋದು, ಊಹಿಸಿಕೊಳ್ಳುವ ಸಾಮರ್ಥ್ಯ ಅದು ಬಹಳ But ಮಿತಿಯಲ್ಲಿದೆ. God, your God and my God knows the end from the beginning. ನಿಮ್ಮ ದೇವರು ಮತ್ತು ನಮ್ಮ ದೇವರ ಆದಿಯಿಂದ ಅಂತ್ಯದವರೆಗೆ ಎಲ್ಲವನ್ನು And in ಬಲ್ಲವನಾಗಿದ್ದಾನೆ. Naomi's life it was like this. ಮತ್ತು ನವಮಿಯ ಜೀವಿತ ಈ ರೀತಿಯಾಗಿದೆ. He turned things around. ಅವಳ ಜೀವಿತ ಸಂಪೂರ್ಣ She ಬದಲಾಯಿಸಿದನು. was blessed with, through Ruth, Obed came. ಒಬೇದ್ ಎಂಬ ಮಗನೊಟ್ಟಿಗೆ ರೂತಳು ಆಶೀರ್ವಾದ ಹೊಂದಿದಾಗ, Obed was the father of Jesse. ಜಸ್ಸಿಯ ಒಂದು ತಂದೆ ಒಬೇದನಾಗಿದ್ದನು. Jesse was the father of David. ಮತ್ತು ಜಸ್ಸಿಯು ದಾವಿದನ ಒಂದು ತಂದೆ And ಆಗಿದ್ದನು. David was the great ancestor of Jesus Christ. ಮತ್ತು ದಾವಿದನ ನೋಡುವಾಗ ಯೇಸು ಸ್ವಾಮಿಯ ಸಂತತಿಯ ಮೂಲ ಪುರುಷನತನಾಗಿದ್ದನು. God has a great plan for your life. ದೇವರು ನಿಮ್ಮ ಜೀವಿತದಲ್ಲಿ ಶ್ರೇಷ್ಠವಾದ ಯೋಜನೆಗಳು It's ಇಟ್ಟಿದ್ದಾನೆ. not time to give up. ಈಗ ಬಿಟ್ಟು ಕೊಡುವ ಸಮಯ It's ಇದಾಗಿಲ್ಲ. no time to just say it's over. ಇದು ಮುಗಿತು ಎಂಬುದಾಗಿ ಹೇಳುವ ಸಮಯ ಇದಾಗಿಲ್ಲ. It's not over till he says it is over. ಆತನು ಎಲ್ಲವೂ ಮುಗಿತು ಎಂಬುದಾಗಿ ಹೇಳುವವರೆಗೆ ಅದು ಇನ್ನೂವರೆಗೆ ಮುಗಿದಿಲ್ಲ. It's time in the midst of all this. ಎಲ್ಲ ಒಂದು ಸಂಗತಿಗಳ ಮಧ್ಯದಲ್ಲಿ It's time to say, "Lord, I'm going to trust you." ಈಗ ನಾವು ದೇವರಿಗೆ ಹೇಳಬೇಕು, ದೇವರ ನಿನ್ನ ಭರವಸೆ ಇಡುತ್ತೇನೆ ಎಂಬುದಾಗಿ I will ಹೇಳುವ not ಸಮಯ give up. ಇದಾಗಿದೆ. ನಾನು ಬಿಟ್ಟು I ಕೊಡುವುದಿಲ್ಲ. will stand strong. ನಾನು ದೃಢವಾಗಿ I will ನಿಂತುಕೊಳ್ಳುತ್ತೇನೆ. stand strong. ನಾನು ಬಲವಾಗಿ And ನಿಂತುಕೊಳ್ಳುತ್ತೇನೆ. I'll go on forward with you, Jesus. ಯೇಸುವೆ, ನಿನ್ನೊಟ್ಟಿಗೆ ನಾನು ಮುಂದುವರಿಯುತ್ತೇನೆ. And I want to talk to those people who don't know the Lord Jesus ಮತ್ತು Christ. ಯೇಸು ಕ್ರಿಸ್ತನ ಯಾರ ತಿಳಿದುಕೊಂಡಿಲ್ಲ ಅಂತ ಜನರೊಟ್ಟಿಗೆ ನಾನು ಮಾತನಾಡಲಿಕ್ಕೆ ಬಯಸುತ್ತೇನೆ. Jesus gives you hope. ಯೇಸು ಸ್ವಾಮಿ ನಿಮಗೆ ನಿರೀಕ್ಷೆಯನ್ನು Jesus ಕೊಡುತ್ತಾನೆ. can give you peace. ಯೇಸು ಸ್ವಾಮಿ ನಿಮಗೆ ಸಮಾಧಾನ Jesus can ಕೊಡುತ್ತಾನೆ. give you the joy. ಯೇಸು ಸ್ವಾಮಿ ನಿಮಗೆ ಆನಂದವನ್ನು ಕೊಡುತ್ತಾನೆ. Jesus is the one who can turn things around. ಯೇಸು ಸ್ವಾಮಿ ಮಾತ್ರವೇ ಎಲ್ಲ ಸಂಗತಿಗಳನ್ನು Jesus can ಬದಲಾಯಿಸುವವನಾಗಿದ್ದಾನೆ. turn your disappointments ಯೇಸು ಸ್ವಾಮಿ ಮಾತ್ರ ನಿಮ್ಮ ನಿರಾಶೆಯನ್ನು ಆತನು and he can ಬದಲಾಯಿಸುತ್ತಾನೆ. turn it around
to be you and cause you to be a blessing. ಮತ್ತು ನೀವು ಒಂದು ಆಶೀರ್ವಾದಕರ ಆಗಬೇಕೆಂಬುದಕ್ಕೆ ಎಲ್ಲ ಸಂಗತಿಗಳನ್ನು ಬದಲಾಯಿಸುತ್ತಾನೆ. Let's pray. ಈಗ ನಾವು ಪ್ರಾರ್ಥಿಸಿಕೊಳ್ಳೋಣ. Father, we want to thank you for everyone who has watched this program. ತಂದೆ ಆದ ದೇವರೇ, ಕಾರ್ಯಕ್ರಮ ಯಾರ್ಯಾರು ನೋಡಿದ್ದಾರೆ ಸ್ವಾಮಿ ಅವರೆಲ್ಲರಿಗಾಗಿ ನಿಮಗೆ Thank you for ವಂದನೆ this. ಸಲ್ಲಿಸುತ್ತೇವೆ. Thank you for your word, oh Father. ಕರ್ತನಿನ ವಾಕ್ಯಕ್ಕಾಗಿ ನಿಮಗೆ ವಂದನೆ We ಸಲ್ಲಿಸುತ್ತೇವೆ. pray, Lord, that you'll work in and through us. ಕರ್ತನ್ ನೀನು ನಮ್ಮ ಒಳಗಡೆಯಿಂದ ನೀನು We ಕಾರ್ಯ cancel ಮಾಡು. every attack of the enemy over the mind. ನಮ್ಮ ಮನಸ್ಸಿನ ಮೇಲಿರುವ ಒಳ್ಳೆಯ ಎಲ್ಲ ದಾಳಿಯನ್ನು ಲಯ Lord, I ಮಾಡುತ್ತೇವೆ. pray your faith would arise from each one of us. ಕರ್ತ ನಮ್ಮೆಲ್ಲರ ಒಳಗಡೆ ಸ್ವಾಮಿ ನಿನ್ನ ನಂಬಿಕೆ ಎದ್ದೇಳಲಿ. And we will stand strong. ಕರ್ತ ನಾವು ದೃಢವಾಗಿ ನಾವು ನಿಂತುಕೊಳ್ಳುವ Not just to face, ಬೇರೆ ಎದುರಿಸುವುದಕ್ಕಾಗಿ but ಮಾತ್ರ we'll ಅಲ್ಲ, be more than conquerors. ನಾವು ಜಯಶಾಲಿಗಿಂತ ಹೆಚ್ಚಿನವರಾಗಿ, More than conquerors, oh God. ನಾವು ಜಯಶಾಲಿಗಳಿಗಿಂತ And Lord, ಹೆಚ್ಚಿನವರಾಗಿದ್ದೇವೆ. everyone would have a word of testimony ಕರ್ತನ ಪ್ರತಿಯೊಬ್ಬರಿಗೆ ಸ್ವಾಮಿ ಸಾಕ್ಷಿಯ ಒಂದು ಜೀವಿತಗಳಿರಲಿ. that God is God. ದೇವರು ಆತನ We want ದೇವರಾಗಿದ್ದಾನೆ. to thank you, Father, ತಂದೆ ನಿಮಗೆ ವಂದನೆ for ಸಲ್ಲಿಸುತ್ತೇವೆ, hearing us. ನಮ್ಮನ್ನು ಕೇಳಿಸಿಕೊಳ್ಳುವುದಕ್ಕಾಗಿ. In Jesus' name we ask and pray. ಯೇಸು ಕ್ರಿಸ್ತ ನಾಮದಲ್ಲಿ ನಾವು ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ. Amen.